ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ನಟನೆಯಾದಂಥ ಚಿತ್ರ ಕೂಲಿ. ಫ್ರೆಂಡ್, ಇದು ಕೂಲಿ ಏನು ಸೂಪರ್ ಸ್ಟಾರ್ ರಜನಿಕಾಂತ್ ಅವರೇ ನಟನೆ ಮಾಡ್ತಿರುವಂಥ ತಮಿಳ್ ಚಿತ್ರ ಕೂಲಿ ದಿನಾಂಕ ಬಿಡುಗಡೆ ಮಾಡಿದ್ದಾರೆ. ಫ್ರೆಂಡ್, ಇದು ಹೇಳಬೇಕು ಅಂದರೆ ಆಗಸ್ಟ್ 14ನೇ ತಾರೀಕಂದು ದೇಶದಂತ ಎಲ್ಲ ರಿಲೀಸ್ ಮಾಡ್ತಾಯಿದ್ದಾರೆ. ನಮ್ಮ ಭಾರತ ದೇಶದಲ್ಲ, ನಮ್ಮ ರಜನಿಕಾಂತ್ ಅವರ ಚಿತ್ರ ಅಂದರೆ ಫಾರಿನಲ್ಲೂ ಸಹ ನೋಡೋ ಹೆಚ್ಚಾಗಿ ಅಭಿಮಾನಿಗಳಿದ್ದಾರೆ. ಇದರ ಬಗ್ಗೆ ಮಾತೇ ಇಲ್ಲ. ಫ್ರೆಂಡ್, ಇದು ನಮ್ಮ ದೇಶ ಮತ್ತು ವಿದೇಶಗಳಲ್ಲೂ ಸಹ ಏಕಕಾಲಕ್ಕೆ ರಿಲೀಸ್ ಆಗುವಂತಹ ಒಂದು ರಜನಿಕಾಂತ್ ಚಿತ್ರ ಕೂಲಿ. ಫ್ರೆಂಡ್, ಇದ್ರ ಬಗ್ಗೆ ನಿಮಗೆ ಏನು ಡೈರೆಕ್ಷನ್ ಮಾಡ್ತಿರುವಂತಹ ಲೋಕೇಶ್ ಕನಕರಾಜ್ ಅವರು ನಿರ್ದೇಶನ ಮಾಡ್ತಾಯಿದ್ದಾರೆ. ಈ ಚಿತ್ರ ಆಗಸ್ಟ್ 14ನೇ ತಾರೀಕು ಇದು ಚಿತ್ರ ಬಿಡುಗಡೆಗೆ ಸಿದ್ಧ ಆಗಿದೆ. ಫ್ರೆಂಡ್, ಎಲ್ಲ ಸುಮಾರು ನಮ್ಮ ಕರ್ನಾಟಕ ರಾಜ್ಯ ಆಗಿರ್ಬೋದು, ಪ್ರತಿ ನಮ್ಮ ಭಾರತ ದೇಶದಲ್ಲೇ ಇದು ಬಿಡುಗಡೆ ಆಗುವಂತಹ ಚಿತ್ರ. ಫ್ರೆಂಡ್, ಇದು ನಿಮ್ಗೆ ಹೇಳಬೇಕು ಅಂದರೆ ಈ ಚಿತ್ರ ಆಗಸ್ಟ್ 14ಕ್ಕೆ ಸ್ಟಾರ್ ವಾರ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಯಾಕೆಂದರೆ ಅದೇ ಡೇಟಲ್ಲಿ ಸಾಕಷ್ಟು ಚಿತ್ರಗಳು ಇಲ್ಲಿ ಬಿಡುಗಡೆ ಆಗ್ತಾ ಇದ್ದಾವೆ. ಇಲ್ಲಿ ಹಿಂದಿಯಲ್ಲೂ ಸಹ ಋತಿಕ್ ರೋಷನ್ ಹಾಗೂ ಜೂನಿಯರ್ NTR ನಟಿಸಿರುವ ವಾರ್ 2 ಚಿತ್ರ ಕೂಡ ಅದೇ ಡೇಟು ಬಿಡುಗಡೆಯನ್ನು ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಋತಿಕ್ ರೋಷನ್ ಆಗಿರ್ಬೋದು, ಜೂನಿಯರ್ NTR ಚಿತ್ರಗಳಾಗಿರ್ಬೋದು, ಈ ಚಿತ್ರಗಳು ಅದೇ ಡೇಟಿಗೆ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ, ಅಂದರೆ ಪಿಕ್ಚರ್ ಡೇಟು. ಫ್ರೆಂಡ್, ಈಗ ಸದ್ಯಕ್ಕೆ ರಜನಿಕಾಂತ್ ಅವರ ಚಿತ್ರ ಆಗಸ್ಟ್ 14ಕ್ಕೆ ಬಿಡುಗಡೆ ಆಗ್ತಾ ಇದೆ. ನಮ್ಮ ಭಾರತ ದೇಶದಂಥ ವಿದೇಶಗಳಲ್ಲಿ ಇದು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಚಿತ್ರ ಕೂಲಿ ಚಿತ್ರ. ಅದೇ ಥರ ನಮ್ಮ ಕನ್ನಡದಲ್ಲಿ ಸುಮಾರು ಉಪೇಂದ್ರನೂ ಸಹ ಈ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ. ಉಪೇಂದ್ರ ಅವರು ಸ್ವಲ್ಪ ಪ್ರಮುಖ ಪಾತ್ರದಲ್ಲಿ ಅವರು ಚಿತ್ರದಲ್ಲಿ ಭಾಗವಹಿಸಿದ್ದಾರೆ. ಕೂಲಿ ಚಿತ್ರ ಇದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಈಗ ರಜನಿಕಾಂತ್ ಮತ್ತು ಉಪೇಂದ್ರ ಅವರ ಮಾಡಿರುವಂಥ ಚಿತ್ರ ಕೂಲಿ ಚಿತ್ರ ಅಂತಲೇ ಹೇಳ್ಬೋದು. ಉಪೇಂದ್ರ ಏನು ಜಾಸ್ತಿ ಮಾಡಿಲ್ಲ. ಇದು ಚಿತ್ರ ಬಿಡುಗಡೆ ಆದ ನಂತರ ಉಪೇಂದ್ರ ಯಾವ ಪಾತ್ರ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಕೂಲಿ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಆ ದಿನಕ್ಕಂತೂ ಸ್ಟಾರ್ ವಾರು ನಡೆಯೋದು ಗ್ಯಾರಂಟಿ. NTR ಚಿತ್ರ ಆಗಿರ್ಬೋದು, ರೋಷನ್ ಚಿತ್ರಗಳು ಆಗಿರ್ಬೋದು ಬರೋವು ಸಹ ಸಾಧ್ಯತೆ ಇದ್ದೇವೆ ಅಂತಲೇ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ನಮಸ್ಕಾರ.